अंजलि 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 रघु अंकल हेलमेट प्लीज नत्र बा प्लीज नत्र बा रघु अंकल हेलमेट प्लीज ಇನ್ನೊಂದ್ಸಲ ಟ್ರೈ ಮಾಡಿ ಟ್ರೈ ಮಾಡ್ರಿ ಮಾಡಿ ಕಮಾಲ್ 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 ಯು ವಿಲ್ ಡು ಇಟ್ ಈಗ ಹಚ್ತಾರೆ ಹಾಗೊಂದು ವೇಳೆ ಕೆಳಗೆ ಬರಲೇಬೇಕು ಅಂತ ಅಂದರೆ ನಾನು ಎಲ್ಲರ ಮುಂದೆ ಡೈರೆಕ್ಟಾಗಿ ನನಗೆ ಮದುವೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ತೀನಿ. ಅಣ್ಣನ ಕೆಲಸ ಹೋಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕಾಗಿ ನಾನು ಸುಮ್ಮನೆ ಇದ್ದೀನತ್ತೆ. ಬರಲಾ ಹೇಳ್ಬಿಡ್ಲಾ? ಅಯ್ಯೋ ಬೇಡ ಬೇಡ, ಅವಳು ಮುಖಕ್ಕೆಲ್ಲ ಬಣ್ಣ ಹಚ್ಕೊಂಡಿದ್ಲಲ್ಲ, ನಿಮಗೆ ಮುಖ ತೋರ್ಸಕ್ಕೆ ನಾಚಿಕೆಯಾಗಿ ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಬಂದ್ಬಿಡ್ತಾಳೆ, ನೀವು ರೆಸ್ಟ್ ಮಾಡಿ. ನೀವು ಹೇಳೋದು ಸರಿನೇ. ಕಮಲ್ ಮತ್ತೆ ಅಲ್ಲಿಗೆ ಹೋದ್ರೆ ಅವಳು ಮತ್ತೆ ಮುಜುಗರ ಆಗ್ಬಹುದು. ಅವಳ ನಿಧಾನಕ್ಕೆ ಬರ್ಲಿ ಬಿಡಿ. ಅಯ್ಯೋ ಅತ್ಯಾಳ ಸ್ವಾಮಿ, ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಾಗಾಯ್ತು. ನಾನು ಇವಾಗ ನಿನ್ನ ಕಾಯ ಹಾಗಾಗಿದೆ. ರೋಡಲ್ಲಿ ಹೋಗೋದ್ನೆಲ್ಲ ರಘು ಅಂಕಲ್ ಅಂದ್ಕೊಂಡು ಮ್ಯಾಜಿಕ್ ಮಾಡಿದ್ರೆ ಯಾರಿಗಾದ್ರೂ ಅನುಮಾನ ಬಂದೇ ಬರುತ್ತೆ. ಏನ್ ಮಾಡೋದು? ರಘು ಅಂಕಲ್ ಯಾವತ್ತೂ ನೋಡೇ ಇಲ್ವಲ್ಲ. ಅಂಜಲಿ ನೋಡು, ರಘು ಅಂಕಲ್. ಹೌದಲ್ಲ ಟೋಣ್ಣ? ಲಡ್ಡು ನೋಡ್ಬಿಟ್ಟ, ಮನೆಯವ್ರಿಗೆಲ್ಲ ಹೇಳ್ಬಿಡ್ತಾನೇನೋ. ಅಷ್ಟು ಇಲ್ಲಿಂದ ವಾಪಸ್ ಹೋಗ್ಬೇಕು. ಅಂಕಲ್, ನೀವು ಇಲ್ಲಿವರೆಗೂ ಬಂದಿದ್ದೀರಲ್ಲ, ಮನೆಗೆ ಬಂದು ಹೋಗಿ. ಅದು ಸುಮ್ಮನೆ ಬಂದೆ, ಪರವಾಗಿಲ್ಲ. ಅಂಕಲ್, ನೀವು ಇಲ್ಲಿಗೆ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನು ನಿಮ್ಗೋಸ್ಕರನೇ ಕಾಯ್ತಿದ್ವಿ. ಬನ್ನಿ 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 ಅಂಕಲ್, ಗಾಡಿ ನಿಲ್ಕೊಳ್ಳಿ. ಬನ್ನಿ ಬನ್ನಿ ಅಂಕಲ್, ಬನ್ನಿ. ಬನ್ನಿ ಲಡ್ಡು ಬನ್ನಿ ಬನ್ನಿ. ಹಾಯ್ ರಘು ಅಂಕಲ್, ನಾನು ಅಂಜಲಿ. ರಘು ಅಂಕಲ್, ನೀವು ಹೋಗಿ ಅತ್ತೆ ಮೀಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಕೆಲವು ಮ್ಯಾಜಿಕ್ಗಳು ಮಾಡ್ತೀವಿ. ನೀವು ಹೆದರ್ಕೋಬಾರ್ದು ಅಷ್ಟೇ. ಮ್ಯಾಜಿಕ್? ಏನ್ ಮ್ಯಾಜಿಕ್? ಅದು ನಿಮ್ಗೆ ಇವಾಗ ಗೊತ್ತಾಗತ್ತೆ. ಅಂಜಲಿ, ಶುರು ಹಚ್ಕೊ ನಿನ್ ಕೆಲ್ಸನ. ಅಸ್ಪುಸ್ ಲಿಂಬು ಜ್ಯೂಸ್ ರೆಡ್ ಕಲರ್ ಬಣ್ಣ ಪ್ಲೀಸ್. ನೀ ರಘು ಅಂಕಲ್ ಮುಖ ಕಂಟ್ಕೋ ಪ್ಲೀಸ್. ನೀ ರಘು ಅಂಕಲ್ ಮುಖ ಕಂಟ್ಕೋ ಪ್ಲೀಸ್. ರೆಡ್ ಕಲರ್ ಬಣ್ಣ. ಏನು ಏನಿದಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ ಅಂಕಲ್, ಮ್ಯಾಜಿಕ್ ಅಷ್ಟೇ. ಅಂಕಲ್, ಮ್ಯಾಜಿಕ್ ಭಯ ಪಟ್ಕೋಬೇಡಿ, ಇನ್ನು ತುಂಬಾ ಮ್ಯಾಜಿಕ್ ಇದೆ. ಹೆಲ್ಮೆಟ್ ಪ್ಲೀಸ್, ನೀ ರಘು
ಅಂಕಲ್ ತಲೆ ಮೇಲೆ ಹೋಗು ಪ್ಲೀಸ್ ಪ್ಲೀಸ್ ನೀ ರಘು ಅಂಕಲ್ ತಲೆ ಮೇಲೆ ಹೋಗು ಹೆಲ್ಮೆಟ್ ಪ್ಲೀಸ್ ಪ್ಲೀಸ್ ಏನಿದೆಲ್ಲ? ಮ್ಯಾಜಿಕ್ ಅಂತ ಎಷ್ಟೊತ್ತಿ ಹೇಳೋದು ಅಂಕಲ್ ತುಂಬ ಇರಿಟೇಟ್ ಆಗ್ತಿದೆ ನನಗೆ. ಇದೆಲ್ಲ ಕಿತ್ತು ಬಿಸಾಕ್ತೀನಿ ಈಗ. ಸಾಕ್ಷಿ ಮೀಟ್ ಮಾಡೋಕ್ಕೋಸ್ಕರ ಇಷ್ಟು ದಿಸ್ ತಗೊಳ್ಳೋದ್ವಾ ಅಂಕಲ್? ಸರಿ, ಈಗ ಏನು ಮಾಡಬೇಕು? ಅಂಜಲಿ, ನೆಕ್ಸ್ಟ್ ಪ್ಲಾನ್ ಏನು? ಲಡ್ಡು ಅಣ್ಣ, ಈ ಕವರ್ನೆಲ್ಲ ರಘು ಅಂಕಲಿಗೆ ಕೊಟ್ಟು ಒಳಗೆ ಕಳ್ಸೋಣ. ಸೂಪರ್ ಐಡಿಯಾ ಅಂಜಲಿ, ಥ್ಯಾಂಕ್ ಯು. ಏ ಲಡ್ಡು, ಯಾರ ಜೊತೆ ಮಾತಾಡ್ತಿದ್ಯಾ? ಅಯ್ಯೋ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಬಿಡಿ. ರಘು ಅಂಕಲ್, ತಗೊಳ್ಳಿ ಇದನ್ನ. ತಗೊಳ್ಳಿ ಅಂಕಲ್. ಏನಿದೆಲ್ಲ? ಇದು ಫುಡ್ ಪ್ಯಾಕೆಟ್ಸು. ಈಗ ನೀವು ಡೆಲಿವರಿ ಬಾಯ್, ನಾನು ಹಿಂದೆನೆ ಧೈರ್ಯವಾಗಿ ಬನ್ನಿ, ಆಯ್ತಾ? ಎಲ್ಲ ವಿಚಿತ್ರ ಅನ್ನಿಸ್ತಿದೆ. ಸಾಕ್ಷಿಗೋಸ್ಕರ ಸಹಿಸ್ಕೊಳ್ಳೇಬೇಕು. ಹುಡುಗನ ನಂಬ್ಕೊಂಡೇನೋ ಹೋಗ್ತಾ ಇದ್ದೀನಿ. ದೇವ್ರೆ ಕಾಪಾಡಪ್ಪ. ಸರಿ ಬನ್ನಿ. ಈ ಮನೇಲಿ ನಾನು ರಘು ಒಂದಾಗದಂದರೆ ಯಾರಿಗೂ ಇಷ್ಟ ಇಲ್ಲ. ಆದರೆ ಅಂಜಲಿ ಮಾತ್ರ ನನ್ನ ರಘುನ ಒಂದು ಮಾಡೋಕ್ಕೆ ಎಷ್ಟೆಲ್ಲ ಒದ್ದಾಡ್ತಿದ್ದಾಳೆ. ಇವತ್ತು ಆ ಕಮಲ್ ನನ್ನ ಮುಖಕ್ಕೆ ಬಣ್ಣ ಹಚ್ಚಕ್ಕೆ ಬಂದಿದ್ದ ರಘು, ಅವನು ನನ್ನ ಟಚ್ ಮಾಡ್ತಾನೆ ಅಂತ ನೆನಪಿಸ್ಕೊಂಡ್ರೇ ಹಿಂಸೆ ಆಗತ್ತೆ. ಅಬ್ಬಾ, ಅಂಜಲಿ ನನ್ನ ಆ ಸಿಚುವೇಶನಿಂದನೂ ಸೇವ್ ಮಾಡಿಬಿಟ್ಲು ರಘು. ರಘು, ಎಷ್ಟೋ ದಿನಗಳ ನಂತರ ನಿನ್ನ ಮೀಟ್ ಮಾಡ್ತಾ ಇದ್ದೀನಿ. ನೆನಪಿಸ್ಕೊಂಡ್ರೆ ಒಂಥರ ಥ್ರಿಲ್ ಅನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣನೂ ಆ ಅಂಜಲಿನೇ ಕಣೋ. ತುಂಬ ಥ್ಯಾಂಕ್ಸ್ ಅಂಜಲಿ. ಅಯ್ಯೋ, ಶ್ವಾಸ, ಆ ಲಡ್ಡು ನೋಡು, ಯಾರನ್ನ ಕರ್ಕೊಂಡು ಹೋಗ್ತಾನೆ. ಹೌದಲ್ವಾ? ಯಾರದು? ಏಯ್ ಯಾರದು? ನಿಂತ್ಕೊಳ್ಳೋ, ಅಣ್ಣ ಬರ. ಏಯ್ ಯಾರದು? ನಿಂತ್ಕೊಳ್ಳೋ. ಅಯ್ಯಯ್ಯೋ, ದೊಡ್ಡಪ್ಪ ನಮ್ಮನ್ನು ನೋಡ್ಬಿಟ್ರು ಅನ್ಸುತ್ತೆ.
ನಮ್ಮ ಕತೆ ವೆಂಕಟರಮಣ ಗೋವಿಂದ. ಏ ಲಡ್ಡು, ಯಾರ ಇದು? ಹೇಳ್ದೆ ಕೇಳ್ದೆ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೆಯಾ? ದೊಡ್ಡಪ್ಪ, ಇರು ಡೆಲಿವರಿ ಬಾಯ್. ನೀವು ನೂಡಲ್ಸ್ ಆರ್ಡರ್ ಮಾಡಿದ್ರಲ್ಲ, ಅದು ನೀವು ತಂದಿದ್ರೆ ನೋಡಿ 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 ನೋಡಿ. ನೂಡಲ್ಸ್ ಅಂದರೆ ಹೊರಗಡೆನೆ ಕೊಟ್ಟೋಗ್ಬೇಕು ತಾನೆ, ಒಳಗಡೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಏನಯ್ಯ, ಅವನೇನೋ ಹುಡುಗ ಗೊತ್ತಾಗೋದಿಲ್ಲ, ಆದರೆ ನಿನಗೆ ಬುದ್ಧಿ ಬೇಡವಾ? ಕಂಡ್ಕೊಂಡವ್ರ ಮನೊಳಗೆ ಹೀಗೆ ನುಗ್ಬಿಡದ? ಎಳ್ಕೊಳಗೂ ಬಣ್ಣ ಆಗಿತ್ತಲ್ವ, ಅದಕ್ಕೆ ಅಂಕಲ್ ಇಲ್ಲ ಟೋಕೋಕ್ ಬಂದಿದ್ರಪ್ಪ. ಹಾ ದೊಡ್ಡಪ್ಪ, ನಾನೇ ಇವ್ರನ್ನ ಒಳಗೆ ಕರ್ಕೊಂಬಂದೆ. ನಿನಗೆ ಯಾಕೋ ಉಸಾಬ್ರಿ? ಪ್ಯಾಕೆಟ್ನ ಇಸ್ಕೊಂಡು ಅವ್ನು ಕಳಿಸ್ಬೇಕು ತಾನೆ, ಇಲ್ಲಿಗೆ ಕರ್ಕೊಂಬಂದಿದ್ಯಾ? ಡ್ಯಾಡ್, ಎಲ್ಲರೂ ಕೈ ಬಣ್ಣ ಆಗಿತ್ತಲ್ವಾ, ಅದಕ್ಕೆ ನಾನು ಈ ಅಂಕಲ್ನ ಒಳಗೆ ಬಂದು ತಿಂಡಿ ಪ್ಯಾಕೆಟ್ಸ್ ಇಟ್ಟು ಹೋಗಿ ಅಂತ ಹೇಳಿದ್ದು. ಒಂದು ಮಾತಾಡ್ತಿಲ್ಲ, ನೋಡೋದಕ್ಕೆ ಕಳ್ಳು ಕೊರ್ಮನ್ ಥರ ಇದ್ದಾನೆ. ನನಗೆ ಯಾಕೋ ಅನುಮಾನ ಬರ್ತಿದೆ. ನನಗೂ ಅನುಮಾನ ಕಣೋ. ಅಲ್ಲ, ಮನೆ ಒಳಗೆ ಬಂದ್ಮೇಲೂ ಯಾಕೆ ಹೆಲ್ಮೆಟ್ ಹಾಕೊಂಡಿದ್ದಾನೆ ಅಂತ. ನಮ್ಮ ಮನೆ ಒಳಗೆ ಬಂದು ನೂಡಲ್ಸ್ ಡೆಲಿವರಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ಮನೆಗೆ ಹೋಗಿ ಎಲ್ಲರಿಗೂ ಸೇವೆ ಮಾಡೋ ತಮ್ಮಂಥ ಪುಣ್ಯಾತ್ಮನ ದರ್ಶನ ನಮಗೂ ಸಿಕ್ಕರೆ ನಮಗೂ ಒಂದಿಷ್ಟು ಪುಣ್ಯ ಸಿಗುತ್ತೆ. ಹೆಲ್ಮೆಟ್ ತೆಗೀರಿ. ಅಯ್ಯಯ್ಯೋ, ಇವ್ರು ಹೆಲ್ಮೆಟ್ ಬಿಚ್ಚಿದ್ರೆ ರಘು ಅಂಕಲ್ ಅಂತ ದೊಡ್ಡಪ್ಪಂಗೆ ಗೊತ್ತಾಗೋಗುತ್ತಲ್ಲಪ್ಪ. ಹಲೋ, ನಿಮಗೆ ಹೇಳ್ತಿರೋದು, ದಯವಿಟ್ಟು ತಮ್ಮ ಶಿರಸ್ತ್ರಾಣವನ್ನು ತೆಗೆದು ವದನಾರವಿಂದದ ದರ್ಶನ ಕೊಡಿ ಸರ್. ಏಯ್, ಮರ್ಯಾದೆಯಿಂದ ಹೆಲ್ಮೆಟ್ ತೆಗಿತೀಯೋ ಇಲ್ಲ ಇಬ್ರು ಒಂದು ಹೆಲ್ಮೆಟ್ ತೆಗಿಸ್ಬೇಕೋ? ಅಸ್ಪೂಸ್, ಲಿಂಬು ಜ್ಯೂಸ್, ಗಡ್ಡಗಡೆ ಮಿಸೆಗಡೆ, ಪ್ಲೀಸ್ ನೀವು ರಘು ಅಂಕಲ್ ಮುಖಕ್ಕೆ ಮೆತ್ಕೊಂಬಿಡಿ. ಪ್ಲೀಸ್ ಪ್ಲೀಸ್ ನೀವು ರಘು ಅಂಕಲ್ ಮುಖಕ್ಕೆ ಮೆತ್ಕೋಬಿಡಿ. ಪ್ಲೀಸ್ ಪ್ಲೀಸ್. ಇದೊಂದು ಫೇಸ್ ಕಟ್ಟೆನಾ? ದೇವದಾಸ್ ಗಡ್ಡ ಬಿಟ್ಕೊಂಡು ಚಿಂಪಾಂಜಿ ಥರ ಇದ್ದಾನೆ. ಹೇಯ್, ಗಡ್ಡ ಬಿಡ್ಸಕ್ಕೆ ಏನೋ ರೋಗ ನಿಂಗೆ? ಯಾವುದೋ ಲವ್ ಫೇಲ್ಯೂರ್ ಅನ್ಸುತ್ತೆ. ಇವನು ಈ ಥರ ಗಡ್ಡ ಬಿಟ್ಟಿರೋದಕ್ಕೆ ನೂಡಲ್ಸ್ನಲ್ಲಿ ಕೂದಲು ಬೀಳಬಾರ್ದು ಅಂತ ತಲೆಗೆ ಹೆಲ್ಮೆಟ್ ಹಾಕಿ ಕಳಿಸಿದ್ದಾರೆ. ನಿನ್ನ ಮುಖ ಮುಚ್ಚ, ಈ ಮುಖಕ್ಕೆ ಹೋಲಿ ಬೇರೆ, ಇರೋ ಗಡ್ಡ ಮೀಸೆ ಸಾಲದು ಅಂತ ಆ ಬಣ್ಣ ಬೇರೆ ಮುಖಕ್ಕೆ ಮತ್ಕೊಂಡ್ಬಂದಿದ್ದಾನೆ. ಹೇಯ್, ನೂಡಲ್ಸ್ ತೊಗೊಂಡು ಒಳಗಿಟ್ಟು ಬೇಗ ಜಾಗ ಖಾಲಿ ಮಾಡು. ನಿನ್ನ ಮುಖ ನೋಡಿದ್ರೆ ಭೂತ ಅಂತ ಎಲ್ಲ ಮಕ್ಕಳ ಬಿದ್ಕೋತಾರೆ. ಬಾರಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಾಸ್ ಕಾಯ್ತಿರ್ತಾರೆ. ರಘು ಅಂಕಲ್ ದೊಡ್ಡಪ್ಪ ಹೋಗೈತಲ್ಲ, ಇನ್ನು ಭಯಾನಿಕೆ. ಬನ್ನಿ ಬನ್ನಿ, ಮೆತ್ತಗೆ ಮೆತ್ತಗೆ, ಹುಷಾರು.
ಕೇಳ್ತಾ ಇದ್ರೆ ಸಾಕ್ಷಿನೇ ನಮ್ಮನೆಗೆ ತಕ್ಕ ಸೊಸೆ ಅನ್ಸುತ್ತೆ. ಅವಳು ಓದಿರೋಳು, ಈಗಿನ ಕಾಲದ ಹುಡುಗಿ, ಆದರೂ ಇಷ್ಟೊಂದು ಸಂಕೋಚ ನಾಚಿಕೆ ಇದೆ ಅಂದರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಅಯ್ಯೋ ಅದನ್ನೇನ್ ಕೇಳ್ತೀರಾ, ಮನೆಯಿಂದ ಈಚೆನೇ ಬರಲ್ಲ ಅಂತಾಳೆ. ಹೋಲಿ ಆಡೋದಕ್ಕೆ ಬಿಲ್ಕುಲ್ ಬರಲ್ಲ ಅಂದ್ಲು. ನಾವೇ ಒತ್ತಾಯ ಮಾಡಿ ಅವಳನ್ನು ಹೋಲಿ ಆಡಕ್ಕೆ ಕರ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನೀವು ಬೇರೆ ಬಂದ್ಬಿಟ್ರಿ, ಅವಳಿಗೆ ಇನ್ನೂ ನಾಚಿಕೆ ಜಾಸ್ತಿ ಆಗ್ಬಿಡ್ತು. ಈ ಥರ ಸಂಸ್ಕೃತಿ ಇರೋ ಮುಗ್ಧ ಹುಡುಗಿನೇ ನಮ್ಮನೆ ಹುಡುಕ್ತಾ ಇದ್ವಿ ಅಲ್ವಾ ಕಮಲ್? ಲಡ್ಡು ಯಾರನ್ನೋ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ. ಸಾಕ್ಷಿ ಬೇರೆ ರಘು ಜಪ ಮಾಡ್ತಾ ಇದ್ಲು. ರಘುನೇ ಇರ್ಬೋದಾ? ನಿಮ್ ಜೊತೆಲಿ ಮಾತಾಡ್ತಾ ಮಾತಾಡ್ತಾ ನಿಮಗೇನು ಕೊಡ್ಲೇ ಇಲ್ಲ. ಜ್ಯೂಸ್ ತಗೊಂಡ್ ಬರ್ತೀನಿ ರೀ. ನಾನು ರಘುನೇ ಬಂದ ಅನ್ಕೊಂಡೆ, ಆದರೆ ಈ ಲಡ್ಡು ಬೇರೆ ಯಾರನ್ನೋ ಮನೆಯೊಳಗೆ ಕರ್ಕೊಂಬಂದಿದ್ದಾನಲ್ಲ. ಏಯ್ ನಿಂತ್ಕೊಡ್ರ. ಓ ಮೈ ಗಾಡ್, ಅತ್ತೆ ಬಂದ್ಬಿಟ್ರು. ಕೆಳಗೆ ಬರಲ್ಲ ಅಂದೋಳು ಇಲ್ಲಿ ಯಾಕೆ ನಿಂತಿದೀಯ ಅಂತ ನನ್ನ ಮೇಲೆ ಸುಮ್ಮನೆ ಗುರ್ರ ಅಂತಾರೆ. ಮೊದಲಿನಿಂದ ಹೊರಟೋಗ್ಬೇಕಪ್ಪ. ಏ ಲಡ್ಡು, ಯಾರೋ ಇವನು? ಡೆಲಿವರಿ ಬಾಯ್. ಹಾ, ಡೆಲಿವರಿ ಬಾಯಾ? ಇಲ್ಲಿ ಯಾರು ಹೆರಿಗೆ ಮಾಡ್ಸಕ್ ಬಂದಾನ? ಅಯ್ಯೋ, ಡೆಲಿವರಿ ಬಾಯ್ ಅಂದ್ರೆ ಹೆರಿಗೆ ಮಾಡಿಸೋರಲ್ಲ ಅಜ್ಜಿ. ದೊಡ್ಡಪ್ಪ ತಿಂಡಿ ಆರ್ಡರ್ ಮಾಡಿದ್ರಲ್ಲ, ಅದನ್ನ ಇವ್ರು ತಂದಿದ್ದಾರೆ. ತಿಂಡಿನ? ಏನ್ ತಂದಿದ್ದಾರೆ? ಅಯ್ಯೋ, ಅವ್ರೇನೋ ತಂದಿರ್ತಾರೆ ಬಿಡಿ ಅಜ್ಜಿ, ಇವ್ರಿಗೆ ಲೇಟ್ ಆಗುತ್ತೆ. ಬನ್ನಿ ಅಂಕಲ್. ಏಯ್ ನಿಂತ್ಕೊಳ್ಳೋ. ತಿಂಡಿ ತಗೊಂಡು ಮೇಲೇನಕ್ಕೆ ಹೋಗ್ತಾ ಇದ್ದೀರಾ? ಅಡಿಗೆ ಮನೆ ಇರೋದು ಈ ಕಡೆ. ನಮ್ಮ ಮನೆಯಲ್ಲಿ ಹಬ್ಬ ಇದ್ದಾಗ ಅಜ್ಜಿ ಅಜ್ಜ ಅಪ್ಪ ಅಮ್ಮ ಎಲ್ಲ ಊಟನ ಟೂರಿಸ್ಟ್ ಮೇಲೆ ಕುತ್ಕೊಂಡು ಮಾಡ್ತಿದ್ರು. ಅಜ್ಜಿ, ನಮ್ಮ ಮನೇಲಿ ಯಾವುದೇ ಹಬ್ಬ ಬಂದರೂ ನಾವು ಟೆರೆಸ್ ಮೇಲೆ ತಾನೇ ಊಟ ಮಾಡೋದು. ಅದಕ್ಕೆ ಇವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೆಲ್ಲ ಏನು ಬೇಡ, ತಿಂಡಿ ಪ್ಯಾಕೆಟ್ ಕೊಡಿ ಇಲ್ಲಿ. ನೋಡಪ್ಪ, ಅವನು ಚಿಕ್ಕ ಹುಡುಗ, ಅವನಿಗೆ ಗೊತ್ತಾಗೋದಿಲ್ಲ. ನೀನು ದೊಡ್ಡವನು, ನಿನಗೂ ಗೊತ್ತಾಗೋದಿಲ್ವೇನು? ತಿಂಡಿ ತೀರ್ಥ ಏನೇ ಕೊಡೋದಿದ್ರು ಆಚೆ ಕೊಟ್ಟು ಹೋಗ್ಬೇಕು. ಹೀಗೆ ಗುರ್ತು ಪರಿಚಯ ಇಲ್ಲದೆ ಇರೋ ಮನೆಯಲ್ಲಿ ನುಗ್ಗಬಾರ್ದು. ತಿಂಡಿ ಕೊಟ್ಟಾಯ್ತಲ್ಲ, ಹೊರಡಿನ. ಏ ಲಡ್ಡು, ಇವನ್ನ ಮೊದಲು ಆಚೆ ಕಳಿಸು. ಸಾಕ್ಷಿ ನೋಡೋದಕ್ಕಾಗಲ್ಲ ಅನ್ಸುತ್ತೆ. ನನಗೋಸ್ಕರ ನೀನಿಷ್ಟು ರಿಸ್ಕ್ ತಗೊಳ್ತಿದ್ಯಾ. ನಾನಿಲ್ಲ ಇದ್ರೆ ಸಾಕ್ಷಿಗೆ ತೊಂದರೆ ಆಗ್ಬೋದು. ನಾನು ಹೋಗೋದೇ ವಾಸಿ. ಹೋಗ್ಬೇಡಿ ರಘು ಅಂಕಲ್, ನಿಮ್ನ ಕರ್ಸ್ತೀನಿ ಅಂತ ಅತ್ತೆಗೆ ಪ್ರಾಮಿಸ್ ಮಾಡಿದ್ದೀನಿ. ನೀವು ಹಾಗೆ ಹೋಗ್ಬಿಟ್ರೆ ಅತ್ತೆಗೆ ತುಂಬಾ ಬೇಜಾರಾಗುತ್ತೆ. ಲಡ್ಡು ಅಣ್ಣ, ನೀನಾದ್ರೂ ಹೇಳು ಅಂಕಲ್ನ ಹೋಗ್ಬೇಡಿ ಅಂತ. ಅಯ್ಯೋ ಅಂಕಲ್,
ಪಿಜ್ಜಾಜಿಗೆ ಹೆದರ್ಕೊಂಡು ನೀವು ಹೋಗಬೇಡಿ. ಅತ್ತೆ ಮೀಟ್ ಮಾಡೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತೀವಿ. ಇರಿ ಹೌದು, ಏನಾದ್ರು ಒಂದು ಪ್ಲ್ಯಾನ್ ಮಾಡಲೇಬೇಕು. ಏನು ಮಾಡೋದು? ಗಣೇಶ ಪ್ಲೀಸ್ ಏನಾದ್ರು ಒಂದು ಐಡಿಯಾ ಕೊಡಪ್ಪ. ಪ್ಲೀಸ್ ಗಣೇಶ, ಪ್ಲೀಸ್ ಪ್ಲೀಸ್ ಪ್ಲೀಸ್.